ಪ್ರತಿಪಕ್ಷ ಟೀಕೆಯವರು ಗೊಂದಲ ಎಬ್ಬಿಸ್ಕೊಂಡು ಬಂದರೆ ವಿನಃ ಅವ್ರು ನಿಜವಾಗಿ ಸಹಾಯ ಮಾಡ್ತಕ್ಕಂಥ ಭಾವನೆಯಲ್ಲಿರಲಿಲ್ಲ. 56% ರಿಸರ್ವೇಷನ್ ತಂದಾಗ ಶೆಡ್ಯೂಲ್ 9ದಲ್ಲಿ ಸೇರಿಸಿದ್ರೆ ಇದು ಗೊಂದಲನೇ ಇರ್ತಿರಲಿಲ್ಲ. ಅದು ಇವತ್ತು ವಿರೋಧ ಪಕ್ಷದವರು ರಾಜಕೀಯವಾಗಿ ಇದನ್ನು ಬಳಸಕ್ಕೆ ನೋಡ್ತಾರೆ. ಕಾಂಗ್ರೆಸ್ದವರು ಹಿಂದುಳಿದ ಜನಾಂಗದವ್ರಿಗೆ ಏನು ಸಹಾಯ ಆಗಬೇಕಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇಬ್ಬರಿಗೆ ತುಂಬ ವ್ಯತ್ಯಾಸ ಇದೆ. ರಾಜಕಾರಣಕ್ಕೆ ಬಳಸ್ಕೊಳ್ಳೋರು ಅವರು, ನಾವು ಜನಪರವಾಗಿ ಕಾರ್ಯಕ್ರಮ ಮಾಡೋದು. ನಾವು ಅನೇಕ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀವಿ, ಅದೇ ರೀತಿ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ SC/ST ಕಮಿಷನ್ ಇದೆ, ಕಮಿಷನ್ ರಿಪೋರ್ಟ್ ಬರುತ್ತೆ, ಮತ್ತು ಜನಸಂಖ್ಯೆ ಏರುಪೇರಾದಾಗ ಅದನ್ನು ತಗೊಂಡು ಸರ್ಕಾರಗಳು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅದನ್ನು ಅವ್ರು ನನ್ನ ಭಾವನೆ ಏನಂದರೆ ಇದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಆದರೆ ಈ ರಾಜಕಾರಣ ಮಾಡೋಕ್ಕೆ ಹೋಗಿ ಈ ರಾಜಕಾರಣ ಎದಕ್ಕೆ ಉಪಯೋಗ ಮಾಡ್ಕೋಬೇಕು? ಜನಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕಲ್ಲ. ಜನರನ್ನು ನಾವು ಏನು ಸಹಾಯ ಮಾಡಿದ್ದೀವಿ, ಏನು ಮಾಡಬೇಕಾಗಿತ್ತು, ಯಾರಿಗೆ ನಾವು ಸಹಾಯ ಮಾಡಿದ್ರೆ ಆ ಜನಾಂಗಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡಬೇಕೇ ವಿನಃ ಎಲ್ಲದರಲ್ಲಿ ಮೂಗು ತೂರಿಸಿ ರಾಜಕಾರಣದ ಮಾತುಗಳನ್ನು ಮಾತಾಡೋದು ಎಷ್ಟು ಮಟ್ಟಿಗೆ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.